ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆಯಿತಾ. ಮೊದಲ ನೀನು ಕನ್ನಡ ಪಾತಿರುವಂತೂ ಒಂದಿಲ್ಲರ ಇനി ಒಂದು ಏನದ ಅದು ಗೊತ್ತುಂಟೆ. ಇವತ್ತೊಂದು ಎಂತ ಗೊತ್ತುಂಟ, ನಾನು ಎಲ್ಲರಿಗೆ ಕನ್ನಡದವರಿಗೆ ಕೂಡ ಅರ್ಥ ಆಗಲಿ ಅಂತ ಒಂದು ವಿಡಿಯೋ ಮಾಡ್ತಿದ್ದೇನೆ. ಅದು ಏನಪ್ಪ ಅಂದರೆ, ನಾವೀಗೊಂದು ನೋಡಿ, ಈಗೊಂದು ಪ್ಯಾಡ್ ಯೂಸ್ ಮಾಡ್ತೇವೆ. ಈ ಪ್ಯಾಡನ್ನು ನಮಗೆ ನಿನ್ನೊಂದು ಅಂಗನವಾಡಿಗೆ ಮಾಹಿತಿ ಕೊಡಲಿಕ್ಕೆ ಬಂದರು. ಎಂತ ಗೊತ್ತ, ಋತುಚಕ್ರ ನಿರ್ವಹಣೆ ಅಂತ. ಅದರಲ್ಲಿ ಅವರು ತುಂಬ ಚಂದವಾಗಿ ಒಂದು ಮಾಹಿತಿ ಕೊಟ್ಟರು ಆಯಿತಾ. ನಮಗೆ ಒಂದು ಹೆಣ್ಮಕ್ಕಳಿಗೊಂದು ಉಪಯೋಗವಾಗುವಂಥ ವಿಡಿಯೋ ಇದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಎಂತ ಗೊತ್ತುಂಟಾ ನೋಡಿ, ಈ ರೀತಿ ಒಂದು ಲೈನ್ ಬರ್ತದಲ್ಲ ನೋಡಿ, ಆ ಲೈನಲ್ಲಿ ನಮ್ಮ ಇದು ಎಂತ ಗೊತ್ತುಂಟ, ನೈಲ್ ಪಾಲಿಸ್ ಹೋಗ್ಲಿಕ್ಕೆ ಒಂದು ಇದು ಜೆಲ್ ಬರ್ತದಲ್ಲ, ಆ ಜೆಲ್ಲನ್ನು ಇದಕ್ಕೆ ಕೆಮಿಕಲ್ ಇದು ಹಾಕ್ತಾರಂತೆ. ಹಾಗೆ ಅದು ನಮ್ಮ ಇದು ಹೀರಿಕೊಳ್ತದಂತೆ. ಅದಕ್ಕೆ ಈಗ ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ಬರ್ತದಲ್ಲ, ಹಾಗೆ ಅಂತ ಅವ್ರು ಹೇಳಿದರು. ಹಾಗೆ ನಾವು ತುಂಬ ಜನ ಪ್ಯಾಡೆ ಯೂಸ್ ಮಾಡೋದಲ್ಲ, ಶಾಲೆ ಮಕ್ಕಳಾಗಿರ್ಬೋದು, ನಾವಾಗಿ ಪಕ್ಕ ಯೂಸ್ ಆಗೋದು ಇದುವೇ. ಮತ್ತು ಕೆಲವರು ಬಟ್ಟೆ ಯೂಸ್ ಮಾಡ್ತಾರೆ. ಹಾಗೆ ಅದನ್ನೆಲ್ಲ ಇದು ಗರ್ಭಕೋಶದ ಕ್ಯಾನ್ಸರ್, ಅದು ನಮಗೆ ಇನ್ಫೆಕ್ಷನ್ ಎಲ್ಲ ಆಗೋದು ಅದರಿಂದಲೇ ಅಂತ ಹೇಳ್ತಾರೆ. ಬಟ್ಟೆ ಯೂಸ್ ಮಾಡಬಾರ್ದು, ಪ್ಯಾಡ್ ಯೂಸ್ ಮಾಡಬಾರ್ದಂತೆ. ಮತ್ತು ಏನು ಯೂಸ್ ಮಾಡಬೇಕಂತ ನಿಮ್ಮ ತಲೆಗೆ ಹೋಗ್ಬೋದಲ್ಲ. ಎಸ್, ನನಗೆ ಕೂಡ ಹಾಗೆ ಆಯಿತು. ಇವರು ಬಟ್ಟೆ ಯೂಸ್ ಮಾಡಬಾರ್ದು, ಪ್ಯಾಡ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಯಾವುದನ್ನು ಯೂಸ್ ಮಾಡಬೇಕು ಅಂತ, ಬಟ್ಟೆ ಯೂಸ್ ಮಾಡಿದ್ರು ಸರಿ ಬಿಸಿಲಿಗೆ ಹಾಕಿ ಯೂಸ್ ಮಾಡಬೇಕಂತೆ. ಮತ್ತೆಂತ ಗೊತ್ತುಂಟ ನೋಡಿ, ಇದು ಕಪ್ಪು, ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು ಇದರ ಬಗ್ಗೆ. ತುಂಬ ಜನ ಈಗ ಯೂಸ್ ಮಾಡ್ತಾರಂತೆ ಇದನ್ನು. ನಾನು ಕೂಡ ಫಸ್ಟ್ ಟೈಮ್ ಇದನ್ನು ನೋಡಿದ್ದು. ಅವತ್ತೊಮ್ಮೆ ನಮಗೆ ಪಂಚಾಯಿತಿಯಲ್ಲಿ ಮಾಹಿತಿ ಕೊಡಲಿಕ್ಕೆ ಬಂದಿದ್ದರು ಇದರ ಬಗ್ಗೆ. ಅವತ್ತು ನಾನು ಹೋಗಿರಲಿಲ್ಲ. ಆಗ ನನ್ನ ಆಂಟಿ ಬಂದರು, ಹೇಳಿದರು ಹೀಗೆ ಒಂದು ಕಪ್ಪಂತೆ. ನನಗೆ ಆಗ ಅನಿಸೋದು, ಅದರಲ್ಲಿ ಹೇಗಪ್ಪ ಯೂಸ್ ಮಾಡೋದು, ಹಾಗೆಲ್ಲ ಯೂಸ್ ಮಾಡೋದು ಹೇಗೆ ಅಂತ ನನ್ನ ತಲೆಯಲ್ಲಿ ಇತ್ತಾಯ್ತಾ. ಅದನ್ನು ಇಡುವುದಾದ್ರೂ ಹೇಗೆ ಮತ್ತು ಮೊದಲಿನ ಕಾಲದಲ್ಲಿ ಬಟ್ಟೆಯನ್ನು ಯೂಸ್ ಮಾಡ್ತಿದ್ರು. ಆಗ ಏನಪ್ಪ ಅಂದರೆ, ಬಿಸಿಲಿಗೆ ಸರಿಯಾಗಿ ಒಣಗಿಸ್ತಿದ್ರು ಬಿಸಿಲಲ್ಲಿ. ಮತ್ತು ಮೊದಲು ಕೂಡ ಹಾಗೆ ಬಿಸಿಲಿಗೆ ಹಾಕ್ಬಾರ್ದು, ಮೇಲಿಂದ ಹದ್ದು ಹಾರ್ತದಲ್ಲ, ಅದು ಆರಬಾರ್ದು ಅಂತ ಮೂಢನಂಬಿಕೆ ಎಲ್ಲ. ಅದೆಲ್ಲ ಸುಮ್ಮನೆ ಮೂಢನಂಬಿಕೆ ಮೊದಲಿನವರದು. ಆಗಲ್ಲ ಅಂತ ಅಲ್ಲ, ಆಗಿರ್ಬೋದು, ಆದರೆ ಅದೊಂದು ಮೂಢನಂಬಿಕೆ ಅಂತ ನನಗೆ ಅನಿಸ್ತದೆ. ಹಾಗೆ ಜಾಸ್ತಿ ಬಟ್ಟೆಯಲ್ಲಿ ಕೂಡ ಕೆಮಿಕಲ್ ಬಟ್ಟೆ ಬರ್ತದೆ ಅಂತೆ. ಒಂಥರ ಕಾಟನ್ ಬಟ್ಟೆ ಉಂಟಲ್ಲ, ಅದನ್ನು ಯೂಸ್ ಮಾಡಬೇಕಂತೆ. ಹಾಗೆ ಮತ್ತು ಇವತ್ತು ನಿಮಗೊಂದು ತೋರಿಸ್ತೇನೆ ಒಂದು. ಹಾಗೆ ನನಗೆ ಹಾಗೆಲ್ಲ ತಲೆಗೋಯ್ತಾಯ್ತಾ. ನಿನ್ನೆ ಮಾಹಿತಿ ಕೊಡುವಾಗ ಅವರು ನಿಮ್ಮ ತಲೆಯಲ್ಲಿ ಏನೆಲ್ಲ ಇದನ್ನು ನೋಡುವಾಗ ನಿಮ್ಗೆ ಏನು ಅನಿಸ್ತದೆ ಅಂತ ಕೆಲವು ಪ್ರಶ್ನೆಗಳನ್ನು ನಮ್ಮ ಹತ್ರ ಕೇಳಿದರು. ಒಬ್ಬೊಬ್ಬರು ಒಂದೊಂದು ಕೊಟ್ಟರು. ಅದು ಲೀಕೇಜ್ ಆಗೋದಿಲ್ವಾ, ಅದನ್ನು ಹೇಗೆ ಇಡೋದು ಎಲ್ಲ ಕೇಳಿದರು. ನಾನು ಕೂಡ ಕೇಳಿದೆ, ಅದು ಹೇಗೆ ಇಡೋದು, ನೋವಾಗೋದಿಲ್ವಾ ಇಡುವಾಗ ಅಂತೆಲ್ಲ ಹೇಳಿದೆ ನಾನು. ಅದಕ್ಕೆ ನಿಮ್ಮ ಪ್ರಶ್ನೆಗೆ ನಾನು ಮತ್ತೆ ಉತ್ತರ ಕೊಡ್ತೇನೆ ಅಂತೇಳಿ ಒಂದೊಂದೇ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಆಯಿತಾ. ನೋಡಿ, ಇದರಲ್ಲಿ ಒಂದು ಹೋಲ್ ಉಂಟು ಅಲ್ಲೆಲ್ಲಿ. ಇದನ್ನು ನೋಡಿರ್ಬೋದು ನೀವು. ಇದು ಮೆಡಿಕಲಲ್ಲಿ 500 ಎಷ್ಟು ಚಿಲ್ಲರೆ ಎಷ್ಟು ಉಂಟಂತ ಹೇಳಿದರು. ನಮಗೆ ಇದನ್ನು ಓದವರಿಗೆ ಫ್ರೀ ಕೊಟ್ಟಿದ್ದಾರೆ ಆಯಿತಾ. ಹಾಗೆ ಇದನ್ನು ಇಡುವುದು ಹೇಗೆ ಗೊತ್ತುಂಟಾ, ಹೀಗೆ ನೋಡಿ, ಹೀಗೆ ಫೋಲ್ಡ್ ಮಾಡಿ ಇಡಬೇಕಂತೆ. ಇದು ಎಂತ ಗೊತ್ತುಂಟಾ, ಇದು ಫುಲ್ ಆಗುವಾಗ ಕೆಲವರಿಗೆ 2 ಗಂಟೆಗೊಮ್ಮೆ ಚೇಂಜ್ ಮಾಡಬೇಕಂತೆ. ಕೆಲವರಿಗೆ ತುಂಬ ಬ್ಲೀಡಿಂಗ್ ಹೋಗ್ತದಲ್ಲ, ಇಲ್ಲದ್ರೆ ಇದು ಎಂತ ಗೊತ್ತುಂಟು, ಒಂದು 10 ವರ್ಷ ಇದಕ್ಕೆ ಇದು ಉಂಟಂತೆ, ಗ್ಯಾರಂಟಿ ಉಂಟಂತೆ. 10 ವರ್ಷ ತನಕ ಇದನ್ನು ಯೂಸ್ ಮಾಡ್ಬೋದಂತೆ, ಏನಾಗೋದಿಲ್ಲಂತೆ. ಮತ್ತು ನಾವು ಪ್ಯಾಡಿಗೆ ಆದರೆ ತಿಂಗಳಿಗೆ ನೋಡಿ ಎಷ್ಟು ಹಣ ಖರ್ಚು ಮಾಡ್ತೇವೆ. ಇದು ಒಂದು ತೆಕೊಂಡ್ರೆ ನಮಗೆ 10 ವರ್ಷ ತನಕ ಇದನ್ನು ಯೂಸ್ ಮಾಡ್ಬೋದಂತೆ. ಹಾಗೆ ಹೀಗೆ ಫೋಲ್ಡ್ ಮಾಡಿ ಇಟ್ಟರೆ ಕೆಲವರಿಗೆ ಎಂತ ಗೊತ್ತುಂಟ, ಫುಲ್ ಆಗುವಾಗ ನಾನು ಕೇಳಿದೆ, ಅದು ಫುಲ್ ಆಗುವಾಗ ಹೇಗೆ ಗೊತ್ತಾಗೋದು ಅಂತ ಕೇಳಿದೆ. ಅದಕ್ಕೆ ಕೇಳಿದರು, ಕೆಲವರಿಗೆ ಸ್ವಲ್ಪ
ಇದು ಒಳಗಿಂದ ಜಾರಿದಾಗೆ ಆಗ್ತದೆ ಅಂತೆ. ಇಲ್ಲದ್ರೆ ಸ್ವಲ್ಪ ಡ್ರಾಪ್ಸ್ ಕೆಳಗೆ ಬೀಳ್ತದಂತೆ. ಹಾಗೆ ಆಗ ಗೊತ್ತಾದರೆ ಅದನ್ನು ತೆಗೆದು ಪುನಃ ಕ್ಲೀನ್ ಮಾಡಿ ಪುನಃ ಇಡಬೇಕಂತ ಹೇಳಿದರು. ಒಂದು ಲೆಕ್ಕದಲ್ಲಿ ನನಗೆ ಇದು ತುಂಬ ಯೂಸ್ ಆಗ್ಬೋದು ಅಂತ ಅನಿಸುತ್ತೆ. ನಾನು ಕೂಡ ಇಷ್ಟರ ತನಕ ಯೂಸ್ ಮಾಡಲಿಲ್ಲ. ಯೂಸು ಮಾಡಿದವರಿಗೆ ಗೊತ್ತಿರ್ಬೋದು. ಯಾರಾದರೂ ಇದನ್ನು ಯೂಸ್ ಮಾಡಿದರೆ ಒಂದು ಕಮೆಂಟ್ ಹಾಕಿ ಆಯಿತಾ. ನಾನು ಇದನ್ನು ಫಸ್ಟ್ ಟೈಮ್ ನೋಡೋದು ಕೂಡ ಫಸ್ಟ್ ಟೈಮ್. ಇದರಲ್ಲೆಲ್ಲ ನೋಡಿದ್ದೇನೆ, ಮೊಬೈಲಲ್ಲೆಲ್ಲ ನೋಡಿದ್ದೇನೆ. ಆದರೆ ಹೀಗೆ ಹತ್ತಿರದಿಂದ ನೋಡೋದು. ಇದು ನೋಡಿ ಸ್ಮೂತ್ ಉಂಟು, ಏನು ಇದಿಲ್ಲ. ಯೂಸ್ ಆಗ್ಬೋದು ಅಂತ ನನ್ನದೊಂದು ಅನಿಸಿಕೆ. ನೋಡಿ ಹೀಗೆ ಫೋಲ್ಡ್ ಮಾಡಿ ಹೀಗೆ ಸ್ವಲ್ಪ ಇದು ಮಾಡಿ ಇಡಬೇಕಂತೆ. ಹಾಗೆ ಒಮ್ಮೆ ಒಂದು ಸಲ ಟ್ರೈ ಮಾಡಿ ನೋಡುವಂತ ಇದ್ದೇನೆ. ಮತ್ತು ಸ್ಕೂಲ್ ಮಕ್ಕಳಿಗೆ ಕೂಡ, ಅವರಿಗೆ ಸ್ಕೂಲ್ ಮಕ್ಕಳಿಗೆ ಅಂದರೆ ಆ ಕಾಟನ್ ಬಟ್ಟೆಯನ್ನು ನಿನ್ನೆ ಫ್ರೀಯಾಗಿ ಕೊಟ್ಟಿದ್ದಾರೆ. ನಮ್ಮ ಶಾಲೆ ಹತ್ತಿರವೇ ಮಕ್ಕಳು ಬಂದಿದ್ದರು 7ನೇ ಕ್ಲಾಸ್, ಅವರಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ನಮಗೆ ಕೂಡ ಇದನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ನೋಡಿ. ಅದಕ್ಕೊಂದು ಕವಚ ಕೂಡ ಉಂಟು. ಇದು ಯಾರು ಗೊತ್ತುಂಟು? ಹಸಿರು ದಳದವರು ನೋಡಿ, ಹಸಿರು ದಳದವರು ಈ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಂಥ ಎಲ್ಲರಿಗೂ ಒಂದೊಂದು ಇದು ಕೊಟ್ಟಿದ್ದಾರೆ. ಮತ್ತೆಂತ ಗೊತ್ತುಂಟಾ, ಇದರ ಸೂಜಿ ಮಲ್ಲಿಗೆ ಅಂತ ಒಂದು ಇದು ಮಾಡಿದ್ರು ಹಸಿರು ದಳದವರು. ಅದರಲ್ಲೇ ಒಂದೊಂದು ಈ ಬೇಡವಾದ ಸೀರೆಯನ್ನೆಲ್ಲ ಹೊಲಿದು ಬ್ಯಾಗ್ ಮಾಡಿದ್ರು. ಅದನ್ನು ಕೂಡ ಒಂದೊಂದು ಫ್ರೀಯಾಗಿ ಕೊಟ್ಟಿದ್ದಾರೆ. ಹಾಗೆ ಇದನ್ನು ಯಾರಾದರೂ ಯೂಸ್ ಮಾಡಿದರೆ ಒಂದು ಕಮೆಂಟ್ ಮಾಡಿ ಆಯಿತಾ, ಹೇಗೆ ಆಗ್ತದೆ. ನನಗೆ ಕೂಡ ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ. ಯೂಸ್ ಮಾಡಿದವರೊಂದು ನೋಡಿದರೆ ಒಂದು ಕಮೆಂಟ್ ಮಾಡಿ, ನಾವು ಕೂಡ ಯೂಸ್ ಮಾಡಿದ್ದೇವೆ, ಒಳ್ಳೆಯದುಂಟು ಅಂತ ಕಮೆಂಟ್ ಹಾಕಿ. ಹಾಗೆ ಮತ್ತು ನಾನು ಜಾಸ್ತಿ ತುಳುವಲ್ಲಿ ವಿಡಿಯೋ ಮಾಡೋದಲ್ಲ, ಹಾಗೆ ಸ್ವಲ್ಪ ಕನ್ನಡ ಮಾತನಾಡುವಾಗ ಇದಾಗ್ತದಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ನೋಡುವ. ಟಾಟಾ, ಬಾಯ್ ಬಾಯ್.